ದಂಡ ನಾಯಕರು ಒಬ್ಬರೇ ಕಾಣ್ತಿದ್ದೀರಿ, ದಂಡೇ ಕಾಣ್ತಿಲ್ವಲ್ಲ? ಅದನ್ನೆಲ್ಲ ಬಿಟ್ಟು ನನಗೂ ನಿಮ್ ಜೊತೆ ಸಂತೋಷವಾಗಿರ್ಬೇಕು ಅನ್ನೋ ಆಸೆ ಆಗ್ತಿದೆ. ಈ ತಂದೆಗಾದ ನೋವು ಎಂಥದ್ದು ಅಂತ ನನಗೆ ಗೊತ್ತಾಗಿದ್ದು ನೀನು ತಂದೆಯಾಗಿ ಅದೇ ನೋವನ್ನು ಅನುಭವಿಸಿದ ಮೇಲೆ ಅಲ್ವಾ? ಈ ತಿಳುವಳಿಕೆ 22 ವರ್ಷಕ್ಕೆ ಮುಂಚೆನೆ ಆಗಿದ್ರೆ ಸೊಸೆನೂ ಇವತ್ತು ನಮ್ಮ ಜೊತೆಗೆ ಇರ್ತಿದ್ಲಲ್ಲೋ. ಮಾಡಿದ ತಪ್ಪಿಗೆ ನಾನು ಆಗ್ಲೇ ಸಾಕಷ್ಟು ಶಿಕ್ಷೆ ಅನುಭವಿಸ್ಬಿಟ್ಟಿದ್ದೀನಿ. ಮತ್ತೆ ಶಿಕ್ಷೆ ಕೊಡ್ಬೇಡಿಯಪ್ಪ. ವಿವೇಕ್, ಏನಂತೀಯಪ್ಪ? ತಾತ, ಇದ್ರ ಹಿಂದೆ ಯಾವ ನಾಟಕ ಇರುತ್ತೋ ಯಾರಿಗ್ ಗೊತ್ತು? ಅಪ್ಪ, ನನ್ನ ನಂಬಿ ನಿಮ್ಮ ಮನೆಗೂ ನಿಮ್ ಕಾಲೇ ಬಿದ್ದು ಕೇಳ್ಕೊತೀನಪ್ಪ. ನನ್ನ ನಂಬಿ. ನೀನು ಹೋಗೋ ದಾರಿಲಿ ಹಣ ಸಿಗುತ್ತೆ, ನೆಮ್ಮದಿ ಸಿಗಲ್ಲ ಅಂತ ಈಗಲಾದ್ರೂ ಗೊತ್ತಾಯ್ತಲ್ಲ? ಅಷ್ಟೇ ಅಲ್ಲಪ್ಪ, ಗೌರವನು ಸಿಗಲ್ಲ ಅಂತ ನನಗೆ ಗೊತ್ತಾಯ್ತು. ಆದ್ರೆ ನಾನ್ ಮಾತ್ರ ಇವ್ರ ತಂದೆ ಅಂತ ಒಪ್ಕೊಳಕ್ ತಯಾರಿಲ್ಲ. ಯಾಕೋ? ಬರೀ ತಪ್ಪು ಒಪ್ಕೊಂಡ್ರೆ ಸಾಲದು, ಕಾನೂನು ಪ್ರಕಾರ ಅದಕ್ಕೆ ಶಿಕ್ಷೆನೂ ಅನುಭವಿಸ್ಬೇಕು. ಅಲ್ಲಿವರೆಗೂ ವಿವೇಕ್, ಅಪ್ಪ ಅಂತ ಒಪ್ಕೊಳ್ಳೋದಿಲ್ವೇನೋ? ಖಂಡಿತ ಇಲ್ಲ. ಆದ್ರೆ ಸದ್ಯಕ್ಕೆ ಮನುಷ್ಯ ಅಂತ ಮಾತ್ರ ಒಪ್ಕೋತೀನಿ. ಏನಪ್ಪ ಇದು? ಒಪ್ಕೋ, ನನ್ನ ಹಾಗೆ ನೀನು ನೋವನ್ನು ಅನುಭವಿಸೋದು ತಪ್ಪುತ್ತೆ. ಒಪ್ಕೋ. ಬಾರ ಇಲ್ಲಿ. ನಾನ ಯಾಕೆ ಏನೋ ಒಂದ್ ಕಣ್ ಕಾಣಲ್ವಲ್ಲ ಅಂತ ಮರ್ಯಾದೆ ಕೊಟ್ರೆ ನಮ್ಗೆ ಆವಾಜ ಗೊತ್ತಲ್ಲ? ಇದೇನಪ್ಪ ಇದು? ಬ್ಲೇಡು. 2 ರೂಪಾಯಿ ಒಂದೇ ಗೆರೆ ಹೋಗ್ಬಿಡ್ತೀಯ. ಯಾವ ಡಾಕ್ಟರ್ ಸ್ಟಿಚಿಂಗ್ಸ್ ಹಾಕ್ಲೇಬಾರ್ದು. ನನ್ನ ಮಗನೇ, ಎಂಟೈರ್ ಹಾಸ್ಪಿಟ್ಲಿಗೆ ನೀನ್ ಕುರಿಯನ? ಈಚೆಗೆ ಬಾ, ನಿನ್ ಕುರಿ ಕತ್ತರಿಸಲ್ಲ. ನನ್ನ ನೇಮ್ ಚೇಂಜಸ್ ಮಾಡ್ಬಿಡು. ಬುರ್ಗೇಡಿ. ಇನ್ನು 2 days ಅಲ್ಲಿ ಡಿಸ್ಚಾರ್ಜ್ ಮಾಡ್ತಾರೆ. ಓಕೆ ಡಾಕ್ಟರ್. ನಮಸ್ಕಾರ. ತಂಗಿನ ಯಾವಾಗ ಡಿಸ್ಚಾರ್ಜಸ್ ಮಾಡ್ತೀರಾ? ನಾಡಿದ್ದು ಕರ್ಕೊಂಡು ಹೋಗ್ಬೋದು. ಅಯ್ಯೋಯ್ಯೋ, 10 ಸ್ವರ್ಗೋಗಿದೆಯಲ್ಲಮ್ಮ. ನನ್ ಕ್ಷಮಿಸ್ಬಿಡಮ್ಮ. ಹೋಗ್ಲಿ ಬಿಡೋಣ. ಆದ್ರೆ ನೀನ್ 3 ದಿವಸದ ಕಣ್ಣೀರ್ ಸುರಿಸಿದಕ್ಕೆ ಬೆಲೆನೇ ಸಿಕ್ದಂಗ ಆಗ್ಲಿಲ್ವಲ್ಲಮ್ಮ. ಅದಕ್ಕೆ ನಿನ್ ಲವರ್ಸ್ ಹರಿಸನ್ನ ಎತ್ತು ಬಿಡೋಣ ಅಂತ. ಅವಾಗ್ಲೇ ಅಲ್ವಾ ನೀನ್ ಸುರಿಸಿದ ಕಣ್ಣೀರಿಗೆ ಬೆಲೆ ಸಿಕ್ದಂಗ ಆಗೋದು. ಎಲ್ರು ಸೇರ್ಕೊಂಡು ನನ್ ಕಣ್ಗೆ ಮಣ್ಣಿರ್ತೀರಾ? ಈಗಾಗಲೇ ಒಂದ್ಸರಿ ಸತ್ತೋಗ್ಬಿಟ್ಟಿದ್ಯಾ, ಇನ್ನೊಂದ್ಸರಿ ಸತ್ರೆ ನೀನ್ ಯಾರು ಕೇಳಲ್ಲ. ಹೋಗು ಹೋಗು, ಮೇಲೆ ಕಂಗೆ ಹತ್ರ ಇದೆಯಾ? ಹೋಗು. ಕಾಪಾಡಿ, ಕೈ ಮುಗಿದಿರಿ, ಕಾಪಾಡಿ, ಕಾಪಾಡಿ. ಹೆಂಗೆ? ಅವ್ನ್ ಬರೀ ನಿನ್ ದುಶ್ಮನ್ ಅಲ್ಲ ಕಣೋ, ನಿನ್ ತಂಗಿ ಜೀವ, ಅವಳು ಕುಂಕುಮ, ಅದನ್ನೇ ಅಳಿಸ್ತೀಯಾ? ಅವಳು ನನ್ನ ನಂಬಿಕೆಗೆ, ಅವಳ ಮೇಲೆ ಪ್ರೀತಿಗೆ ಬೆಂಕಿ ಇಟ್ಲಲ್ಲೋ. ನೋಡು, ತಮ್ಮ ಪ್ರೀತಿ ಕೈ ಬಿಟ್ಟು ಹೋಗುತ್ತೆ ಅನ್ನಿಸ್ದಾಗ ಅದನ್ನ ಕಾಪಾಡ್ಕೊಳಕ್ಕೆ ಒಂದು ಸುಳ್ಳು ಹೇಳಿರ್ತಾರೆ. ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಅವನ್ನ ಬಿಟ್ಬಿಡು.
ಬಿಡದೇ ಇದ್ರೆ ಏನ್ ಮಾಡ್ತೀಯಾ? ಸಾಯಿಸ್ಬಿಡ್ತೀಯಾ? ಆ? ಇಲ್ಲ, ಪ್ರೀತಿನ ಉಳಿಸ್ತೀನಿ, ಪ್ರೀತಿನ ಗೆಲ್ಲಿಸ್ತೀನಿ. ಮೊದ್ಲು ಅವನ್ ನೋಡಿಸ್ಕೊ, ಆಮೇಲೆ ಪ್ರೀತಿ ಉಳಿಸ್ಕೊ. ಆಗಲೇ ಇನ್ನೊಬ್ಬರು ಪ್ರಾಣದ ಜೊತೆ ಆಟ ಆಡ್ಬೇಕಾದ್ರೆ ಪ್ರಾಣದ ಬೆಲೆ ಈಗ ಗೊತ್ತೈತೆ ನಿನಗೆ? ಹೇಳು, ಬಿಟ್ಬಿಡ, ಹೇಳು. ಅವ್ರು ನಿಮ್ಮ ಅಣ್ಣ ಕಣೆ. ಪ್ರಕಾಶ್ ಬಿಟ್ಬಿಡಿ, ಬಿಟ್ಕೊಳ್ಳಿ. ಬೇಕಾದ್ರೆ ನೀವು ಸಾಯಿಸ್ಕೊಡಿ. ಕುಸುಮ ಬೇಡ, ಬಿಡಲ್ಲ. ಕುಸುಮ, ಅವ್ರು ನನ್ ಕುಂಕುಮ ಬಿಟ್ಬಿಡೆ. ನನ್ ಪಾಲ್ಗು ಹರೀಶ ಹಾಗೆ ತಾನೆ. ನಿನ್ ಕುಂಕುಮ ಉಳಿಸ್ಕೊಳಕ್ಕೋಸ್ಕರ ನನ್ ಕುಂಕುಮ ಬಲಿ ಕೊಡ್ಬೇಕಾ? ಅಮ್ಮ ಬೇಡ. ಏನ್ರಿ ಇದೆಲ್ಲ? ನಿಮ್ಗೇನು ಆಗಿಲ್ಲ ತಾನೆ? ಕೈ ಕೊಡಿ. ಬನ್ನಿ. ತುಂಬಾ ನೋವಾಗ್ತಿದ್ಯಾ? ಬಿಡ್ಲಿ ಬಿಡಿ, ಸಾಯಿಸ್ಬಿಡು ಅಂದ್ಮೇಲೆ ಇರ್ಬಾರ್ದು ಕಡೆ. ನಡಿ ಹೋಗಲ್ಲ. ಏನಮ್ಮ, ತಂದೆ ಸ್ಥಾನದಲ್ಲಿ ನಿಂತಿನ ಸಾಕ್ತೆ, ಕೇಳಿದ್ದನ್ನೆಲ್ಲ ಕೊಡುತ್ತೆ. ನೀ ತಪ್ಪಡಿದ್ರು ಆ ಕೋಪನೆಲ್ಲ ಇವಳ ಮೇಲೆ ತೀರಿಸ್ಕೊಂಡೆ. ಆದ್ರೂ ಇವಳಿಗೆ ನನ್ ಬೇಕು. ನಿನಗೆ ಯಾಕೆ ಬೇಜಾರಾಗ್ತಿದ್ಯಾ? ನಿನ್ ತಂಗಿ ಪ್ರೀತಿ ಸಿಗ್ಲಿಲ್ಲ ಅಂತ ನಿನ್ಗೆ ಎಷ್ಟು ಬೇಜಾರಾಗುತ್ತೋ, ನನ್ ಪ್ರೀತಿ ಸಿಗದೆ ಹೋದ್ರು ನನಗೂ ಅಷ್ಟೇ ನೋವಾಗುತ್ತೆ ಅಂತ ಈಗ ಗೊತ್ತಾಯ್ತಾ? ನೀನು ಬರೀ ನಿನಗೆ ಬೇಕಾದವ್ರನ್ನ ಮಾತ್ರ ಪ್ರೀತಿಸ್ತೀಯಲ್ಲ, ಅದು ನಿಜವಾದ ಪ್ರೀತಿ ಅಲ್ಲ. ಬೇರೆಯವರು ನಿನ್ನ ಪ್ರೀತಿಸ್ಬೇಕು, ಅದು ನಿಜವಾದ ಪ್ರೀತಿ. ಅದನ್ನ ಈ ರೌಡಿಸಮ್ ಇಂದ ಪಡೆಯಕ್ ಆಗಲ್ಲ. ಈ ಚಾಕು ಚೂರಿಂದ ತೀವ್ದು ಕೊಂದ್ಬಿಟ್ರೆ ಒಂದೇ ನಿಮಿಷ ಅಮ್ಮ, ಯಾವನ್ ಬೇಕಾದ್ರೆ ರೌಡಿ ಆಗ್ಬೋದು. ಆದ್ರೆ ಹೇಳ್ತೀನಿ ಕೇಳು, ನಮ್ ಜವಾಬ್ದಾರಿಗಳನ್ನ ತಿಳ್ಕೊಂಡು ಸೊಸೈಟಿಗೆ ಹೆಲ್ಪ್ ಆಗುತ್ತೆ ಅಂತ ಬದುಕ್ತಾರಲ್ಲ ಡಾಕ್ಟರ್ಸು, ಪೊಲೀಸು, ಲಾಯರ್ಸ್, ಇಂತ ಇನ್ನು 100 ಕೆಲ್ಸಗಳಿದಾವೆ. ಆದ್ರೆ ಇದ್ಯಾವ್ದು ದೇವರಾಣೆ ನಿನ್ ಕೈಲಿ ಮಾಡಕ್ ಆಗಲ್ಲ. ಪ್ರೀತಿ ನನ್ ಕೈ ಬಿಟ್ಟು ಹೋದಾಗ್ಲೇ ನೀನ್ ಹಿಡ್ಕೊಂಡು ಕುದ್ದಾಕ್ಬಿಡ್ತಿದ್ದೆ, ಅಷ್ಟು ಕೋಪ ಬಂದಿತ್ತು. ಆದ್ರೆ ನಿನ್ ಶಿಷ್ಯನ್ ಹೊಡೆದಿದ್ರಿಂದ ನಮ್ ತಾತಂಗೆ ಮತ್ತೆ ಮನುಷ್ಯನಾಗಿ ಅವ್ರ ಮಗ, ಅಪ್ಪನೇ ಇಲ್ಲ ಅನ್ಕೊಂಡಿದ್ ನನಗೆ ಅಪ್ಪ ಸಿಕ್ಕಿದ್ರು. ಬದುಕೋ ಹೋಗು. ವಸು,
ಬಾ ಊರ್ಗ್ ಹೋಗ್ಬೇಕು. ವಸು, ಕಡೆಗೂ ನಮ್ ಪ್ರೀತಿ ನಮ್ ಪಾಲ್ಗೆ ಮರೀಚಿಕೆನೆ ಆಗೋಯ್ತು. ವಿವೇಕ್, ನನ್ನ ನಿನ್ನಿಂದ ದೂರ ಮಾಡಬಹುದು, ಆದ್ರೆ ನಿನ್ ಪ್ರೀತಿಯಿಂದ ಸಾಧ್ಯನೇ ಇಲ್ಲ. ರೀ ಅಶೋಕ್, ಈಕೆ ನಿಮ್ಮ ಮಗಳ? ವೆರಿ ಗುಡ್, ಒಳ್ಳೆ ಹುಡುಗನ್ನೇ ಸೆಲೆಕ್ಟ್ ಮಾಡಿದಾಳೆ. ಯಾಕ್ರಿ ಇಷ್ಟು ದಿನ ನಾವು ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ಮಾಡಿದ್ವಿ? ಈ ಪ್ರಕಾಶ ಕಾಪು ಮೇಲೆ ಬರೀ ಕಂಪ್ಲೇಂಟ್ ಬರೀತಾ ಕೂತ್ವಿ. ಆದ್ರೆ ಈ ಪ್ರೀತಿ ತಾನೇ ಇವ್ರನ್ನ ಮನುಷ್ಯರನ್ನಾಗಿ ಮಾಡಿದ್ದು. ಅಂದ್ರೆ ಪ್ರೀತಿ ಒಳ್ಳೆ ತಾನೆ? ಈ ಪ್ರೀತಿ ಗೀತಿ ಎಲ್ಲ ನನಗಿಷ್ಟ ಇಲ್ಲ ಸರ್. ಪಕ್ಕ ಪೊಲೀಸ್ ಬುದ್ಧಿ ತೋರಿಸ್ಬೇಡ್ರಿ. ಏನ್ ಜೀವನ ಅಂದ್ರೆ ಸರ್ಕಾರಿ ನೌಕರಿ, ಸಂಬಳ ಗಿಂಬಳ, 30-40 ಸೈಟು, ಒಂದ್ ಸ್ಕೂಟ್ರು, ಇಷ್ಟೇನಾ ರೀ? ನಿಮ್ ಜೀವನ ಎಲ್ಲ ಹುಡುಕರು ಇಂತ ಹಳೆಯನ್ನ ಕರ್ಕೊಂಬರಕ್ ಸಾಧ್ಯ ಆಗುತ್ತೇನ್ರಿ ನಿಮ್ಗೆ? ಸಿಗದೆ ಹೋದ್ರೂ ಪರವಾಗಿಲ್ಲ ಸರ್. ನೋಡಮ್ಮ, ನಿಮ್ಮಪ್ಪ ಚಿಲ್ರೆ ಬುದ್ಧಿ ಬಿಡಲ್ಲ. ಒಂದ್ ಕೆಲ್ಸ ಮಾಡಿ, ನೀನು ಅವನ್ನೆಲ್ಲಾದ್ರೂ ಓಡೋಗಿ, ನಿಮ್ಮಪ್ಪ ಬಂದು ಕಂಪ್ಲೇಂಟ್ ಕೊಡ್ತಾರೆ, ನಾನ್ ನಿಮ್ಮಿಬ್ರು ಸ್ಟೇಷನ್ ಕರೆಸ್ತೀನಿ. ನೀವ್ ಮೇಜರ್ ಅಂತ ಗೊತ್ತಾಗುತ್ತೆ. ಆಮೇಲೆ ನಾನೇ ನಿಮ್ಮಿಬ್ಬರಿಗೂ ನಿಂತು ಮದುವೆ ಮಾಡಿಸ್ತೀನಿ. ಸಾಹೇಬ್ರು ಪೊಲೀಸ್ ಡ್ಯೂಟಿ ಜೊತೆಗೆ ಪುರೋಹಿತರ ಕೆಲಸನೂ ಮಾಡ್ತಾರೆ ಅಂತ ಆಯ್ತಾ? ನಮಗೇನು ಒಪ್ಪಿಗೆ? ಒಪ್ಕೊಳ್ದಿದ್ರೆ ಹೇಳಿ, ನಾನು ಒಪ್ಪಿಸ್ತೀನಿ. ಇನ್ನೊಂದು ಎಕ್ಸ್ಟ್ರಾ ಕೇಸಸ್ ಅಷ್ಟೇ. ಏನಂತೀಯ? ಪ್ರೀತಿಗ್ ತಾನೆ? ಹಾ, ಓಕೆ. ಸಾರಿ. ಯಾಕ? ಸಾರಿ ಕೇಳೋಣ ಅಂತ ಬೆಂಗಳೂರಿಗೆ ಬಂದ ನಾನು. ಕೇಳ್ತಿರೋದು ಯಾರು? ಎಲ್ಲ ನಮ್ಮ ಅವಾಜ್ ಮೈಮೆ. ಹಾಗಾದ್ರೆ ನಮ್ ಪ್ರೀತಿಗೆ ಯಾಕೆ ತಡ? ಕ್ಯಾಲ್ಕುಲೇಷನ್ ಆ? ಕ್ಯಾಲ್ಕುಲೇಷನ್. ಹಾಗಂದ್ರೆ ಚೆನ್ನಾಗಿರ್ಲಿ, ಒಂದಾಗಿರ್ಲಿ, 100 ವರ್ಷ ಬಾಳ್ಲಿ ಅಂತ. ಓ, ಕಂಗ್ರ್ಯಾಚುಲೇಷನ್. ಏನ ಕಂಗ್ರ್ಯಾಚುಲೇಷನ್. ಏನಾನ್ ಹೇಳಿದೋದೆ? ಕಣ್ಣಲೆ ಬಚ್ಚಿಕ್ಕೋ, ನಿನ್ನಲೆ ಬಚ್ಚಿಕ್ಕೋ,